ಇಂದಿನ ನಮ್ಮ ವಿಡಿಯೋದಲ್ಲಿ ಒಂದು ಹೊಸ ಮಾಡೆಲ್ ಬ್ಲೌಸ್ ಡಿಸೈನ್ ಅನ್ನೋದು ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದನ್ನು ಮಾಡೋಣ. ಅದಕ್ಕಾಗಿ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಲೈನಿಂಗ್ ಬಂದಿದ್ದಾನ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ನೆಕ್ ಮೆಜರ್ಮೆಂಟ್ಸ್ ಹಾಗೆ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ಒಂದ್ಸಲ ನಿಮ್ಗೆ ತಿಳಿಸ್ಕೊಡ್ಬರ್ತೀನಿ. ಫಸ್ಟ್ ಬಂದಿದ್ದಾನ ಫ್ರಂಟ್ ಬ್ಯಾಕ್ ಎರಡು ಸೇರಿ ಇರ್ತದೆ. ಚೆಸ್ಟ್ ಮೆಜರ್ಮೆಂಟ್ 32 ಇಂಚು, ಹಾಗೆ ಬ್ಲೌಸ್ ಲೆಂತ್ ಬಂದಿದ್ದಾನ 13 ಇಂಚು, ನೆಕ್ ಬಿಡ್ತು ಟಾಪ್ ಸೈಡ್ 2 ಇಂಚು, ಶೋಲ್ಡರ್ 3 ಇಂಚು, ಆರ್ಮಲ್ ಡೌನ್ 5.5 ಇಂಚು, ಆರ್ಮಲ್ ವಿಡ್ತ್ 4 ಇಂಚು, ನೆಕ್ ಓಪನ್ 9.5 ಇಂಚು, ನೆಕ್ ವಿಡ್ತ್ ಬಾಟಮ್ ಸೈಡ್ 3 ಇಂಚು. ನಾನು ಫಸ್ಟ್ ಅದನ್ನು ಸ್ಕ್ವೇರ್ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈ ಸ್ಕ್ವೇರ್ ಮಾರ್ಕ್ ಆದ್ಮೇಲೆ ನಾವು ನೆಕ್ ಸೈಡ್ಗೆ ಒಂದು 1 ಇಂಚಿ ಶೇಪ್ ಮಾಡಿಕೊಂಡು ವಿ ಶೇಪ್ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಅದಾದ್ಮೇಲೆ ಆರ್ಮಲ್ ಸೈಡ್ಗೆ ಕರೆಕ್ಟಾಗಿ ನಮ್ಮ ಶೋಲ್ಡರ್ ಡೆಪ್ತ್ ಇರೋದಲ್ವಾ, ಆ ಶೋಲ್ಡರ್ ಡೆಪ್ತ್ ನೋಡ್ಕೊಂಡು ಆರ್ಮಲ್ ಸೈಡ್ಗೆ ಹಂಗೆ ಒಂದು ಕ್ರಾಸ್ ಆಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಈಗ ನಾನು ಪೇಪರ್ ಕ್ಯಾನ್ವಾಸ್ ಅನ್ನು ತಗೊಂಡು ಅದ್ರ ಮಧ್ಯಕ್ಕೆ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡು ಈ ಲೈನಿಂಗ್ ಕೆಳಗಡೆ ಮಾಡಕ್ಬಿಟ್ಟು ನಾನು ಈಗ ನೆಕ್ ಏನು ಮಾರ್ಕ್ ಅನ್ನೋದು ಮಾಡಿದೀನೋ ಸೇಮ್ ಆ ಮಾರ್ಕ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ಪೇಪರ್ ಕ್ಯಾನ್ವಾಸ್ ನೆಕ್ ಕಟ್ ಆದ್ಮೇಲೆ ಒಟ್ಟಿಗೆ ಇವಾಗ ನಾನು ಪೇಪರ್ ಕ್ಯಾನ್ವಾಸ್ ನೆಕ್ ಇಂದ ಆರ್ಮಲ್ ಸರ್ಕ್ಯುಲೇಷನ್ ಸೈಡ್ 1.5 ಇಂಚ್ ಎಕ್ಸ್ಟ್ರಾ ಬಿಟ್ ಅನ್ನೋದು ಪೇಪರ್ ಕ್ಯಾನ್ವಾಸ್ ಕಟ್ ಮಾಡ್ಕೊಬಿಡ್ತೀನಿ. ಅದೇ ರೀತಿ ಬಾಟಮ್ ಸೈಡ್ ನಾನು 1.5 ಇಂಚ್ ಬಿಟ್ಟು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ ಪೇಪರ್ ಕ್ಯಾನ್ವಾಸ್ ಅನ್ನ. ಈ ಪೇಪರ್ ಕ್ಯಾನ್ವಾಸ್ ಕಟ್ ಆಯ್ತಲ್ವಾ, ಲೈನಿಂಗ್ ಅನ್ನೋದು ತಗೊಂಡಿದ್ದೇನ. ಈಗ ಆ ನೆಕ್ ಏನು ಕಟ್ ಮಾಡಿದಿನ ಸೇಮ್ ಆ ನೆಕ್ ಮೆಜರ್ಮೆಂಟ್ಗೂ ಈ ಪೇಪರ್ ಕ್ಯಾನ್ವಾಸ್ ಅನ್ನೋದು ಮಡಗ್ಬಿಟ್ಟು ನಾನು ನೆಕ್ ಸೈಡ್ ಈ ಲೈನಿಂಗು ಅಂಡ್ ಪೇಪರ್ ಕ್ಯಾನ್ವಾಸ್ ಎರಡನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇಲ್ಲಿ ಅಟ್ಯಾಚಿಂಗ್ ಮಾಡ್ಕೊಂಡಂತಕ್ಕೂ ನಿಮ್ಗೆ ಏನು ಮೆಜರ್ಮೆಂಟ್ ಏನು ಬೇಕಾಗಿರಲ್ಲ, ಒಂದು ಲೆವೆಲ್ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ನೆಕ್ ಸೈಡ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಈಗ ಬಾಡಿ ಅನ್ನೋದು ತಗೊಂಡಿದ್ದೇನ. ಬಾಡಿ ಸೀದಾ ಹಾಕೊಂಡು ಸೀದಾ ಮೇಲೆ ಲೈನಿಂಗ್ ಅನ್ನೋದು ಹಾಕೊಂಡಿದ್ದೇನ. ಈಗ 4 ಕಡೆನೂ ಬಾಡಿ ಫ್ಯಾಬ್ರಿಕ್ ಬರುತ್ತಾ ಅಂತ ಚೆಕ್ ಮಾಡ್ಕೊಂಡು ಈಗ ನಾನು ಫಸ್ಟ್ ನೆಕ್ ಸೈಡ್ಗೆ ಕರೆಕ್ಟ್ ಆಗಿ ಒಂದು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಕರೆಕ್ಟ್ ಆಗಿ ಒಂದೇ ಲೆವೆಲ್ ಬರೋ ತರ ನೋಡ್ಕೊಂಡು ಫುಲ್ ರೌಂಡ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ, ಓನ್ಲಿ ನೆಕ್ ಸೈಡ್ ಮಾತ್ರ. ಈಗ ನೆಕ್ ಸೈಡ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಈಗ ನಮಗೆ ಬಾಡಿ ಫ್ಯಾಬ್ರಿಕ್ ನೆಕ್ ಸೈಡ್ಗೆ ಎಕ್ಸ್ಟ್ರಾ ಅನ್ನೋದು ಇದೆ ನೋಡಿ, ಅದು ಒಳಗಡೆ ಫುಲ್ಲು ಲೈನಿಂಗ್ ಲೆವೆಲ್ಗೆ ಕಟಿಂಗ್ ಅನ್ನೋದು ಮಾಡ್ಬಿಡಿ. ಈಗ ಈ 3 ಕಾರ್ನರ್ ಅಲ್ಲಿ ನ್ಯಾಚ್ ಅನ್ನೋದು ಹಾಕೊಂಡಿದ್ದೇನ. ಈಗ ಲೈನಿಂಗ್ ಬಂದ್ಬಿಟ್ಟು ಇನ್ಸೈಡ್ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡ್ಕೊಬಿಡಿ. ಇಲ್ಲಿ ಲೈನಿಂಗ್ ಟರ್ನಿಂಗ್ ಮಾಡ್ಕೊಂಡ್ಬಿಟ್ಟು ನಾನು ಇವಾಗ ಲೈನಿಂಗ್ ಅಂಡ್ ಬಾಡಿ ಎರಡಕ್ಕೂ ಒಟ್ಟಿಗೆ ನೆಕ್ ಸೈಡ್ ಅಲ್ಲಿ ನಾನು ಎಜ್ ಕಿನಾರಿ ಮಾಡ್ಕೊಂತಾ ಇದ್ದೀನಿ. ಈ ಎಜ್ ಕಿನಾರಿ ಮಾಡ್ಕೊಳ್ಳೋ ಟೈಮಲ್ಲಿ ನಮ್ಗೆ ಲೈನಿಂಗ್ ಬಂದು ಟಾಪ್ ಸೈಡ್ ಕಾಣಿಸಬಾರ್ದು, ಆ ರೀತಿ ನೋಡ್ಕೊಂಡು ನಾವು ಎಜ್ ಕಿನಾರಿ ಹಾಕೋರಿ. ಈ ಮೂಲೆ ಬರ್ತಲ್ವಾ, ಈ ಮೂಲೆಗಳೆಲ್ಲ ಅಷ್ಟೇ ನೀಟಾಗಿ ನೋಡ್ಕೊಂಡು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ಕಿನಾರೆ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯ್ತಲ್ವಾ, ಈಗ ಉಲ್ಟಾ ಮಾಡ್ಕೊಂಡು ಲೈನಿಂಗು ಅಂಡ್ ಬಾಡಿ ಬಾಟಮ್ ಸೈಡ್ ಅಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ ಒಂದು ಲೈನ್. ಈಗ ಎಕ್ಸ್ಟ್ರಾ ಇರೋ ಬಾಡಿನೆಲ್ಲ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಬಿಡ್ತೀನಿ ಲೈನಿಂಗ್ ಲೆವೆಲ್ಗೂ. ಈಗ ಬ್ಯಾಕ್ ಸೈಡ್ ಲೈನಿಂಗ್ ಸೆಂಟರ್ ಮಾಡ್ಕೊಂಡಿದ್ದಾನ, ಆ ಲೈನಿಂಗ್ ಮತ್ತೆ ಸೆಂಟರ್ ಮಾಡ್ಕೊಂಡು ನಾನು ಬ್ಯಾಕ್ ಸೈಡ್ ಡಾಟ್ ಅನ್ನೋದು ಹಿಡಿತಾ ಇದೀನಿ. ಇಲ್ಲಿ ಡಾಟ್ ಬಂದಿದ್ದಾನ 1/2 ಇಂಚ್ ಬಿಡ್ತಿರ್ತದೆ, 2.5 ಇಂಚ್ ಲೆಂತ್ ಅನ್ನೋ ಇರುತ್ತದೆ. ಎರಡು ಕಡೆ ಒಂದೇ ಲೆವೆಲ್ ಬರೋ ತರ ನೋಡ್ಕೊಂಡು ಡಾಟ್ ಅನ್ನೋದು ಹಿಡ್ಕೊಬಿಡಿ. ಈಗ ಡಾಟ್ ಅನ್ನೋದು ಆಯ್ತಲ್ವಾ, ಈಗ ನಾನು ಫುಲ್ ಚೆಕ್ ಮಾಡ್ಕೊಂಡಿದ್ದೇನ. ಈಗ ಬಾಡಿ ಅಂಡ್ ಲೈನಿಂಗ್ ಈ ಎರಡನ್ನು ಒಟ್ಟಿಗೆ ಇಟ್ಕೊಂಡು ಫುಲ್ ಔಟ್ ಸೈಡ್ ರೌಂಡ್ ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಈಗ ಸ್ಟಿಚ್ ಅನ್ನೋದು ಆಯ್ತಲ್ವಾ, ಈಗ ನಮಗೆ ಬಾಡಿ ಅನ್ನೋದು ಎಕ್ಸ್ಟ್ರಾ ಇರ್ತದೆ, ಲೈನಿಂಗ್ ಲೆವೆಲ್ಗೆ ಬಾಡಿನ ಫುಲ್ಲು ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಲೈನಿಂಗ್ ಕಟ್ ಆದ್ಮೇಲೆ ಒಂದ್ಸಲ ನೀಟಾಗಿ ಬಾಡಿ ಅನ್ನೋದು ಚೆಕ್ ಮಾಡ್ಕೊಂಡಿದ್ದೀನ ಸೈಡಿಗೆ ತಗೊಂಡು ಮಾಡ್ಕೋರಿ. ಈಗ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ನಾನು 1 ಇಂಚ್ ಹಿಡಿತು ಬಟ್ಟೆ ಅನ್ನೋದು ತಗೊಂಡಿದ್ದೇನ. ಈಗ ಅದನ್ನು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡು ನಾನು ಕರೆಕ್ಟ್ ಆಗಿ 1/8 ಅನ್ನೋದು ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈ ಸ್ಟಿಚ್ ಆದ್ಮೇಲೆ ಡೋರಿ ಟರ್ನರ್ ತಗೊಂಡಿದ್ದೇನ, ಅದ್ರ ಒಳಗಡೆ ನುಗ್ಸಿ ಈ ಲೂಫ್ ಅನ್ನು ಟರ್ನಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ನಿಮ್ಗೆ ಎಷ್ಟು ಲೂಫ್ಗಳು ಬೇಕು ಅನ್ನೋದನ್ನು ಅಷ್ಟು ಬಟ್ಟೆ ಅನ್ನೋದು ಲೂಫ್ ಅನ್ನೋದು ರೆಡಿ ಮಾಡ್ಕೋರಿ. ಈಗ ರೆಡಿ ಆದ್ಮೇಲೆ
ಬಾಡಿ ಅನ್ನೋದು ತಗೊಂಡಿದ್ದಾನ ಅದು ಉಲ್ಟಾ ಸೈಡ್ ಅಂದ್ರೆ ಇನ್ಸೈಡ್ಗೆ ಒಂದು ಲೂಫ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದೀನಿ. ಇಲ್ಲಿ ಬಂದಿದ್ದಾನ ನಮಗೆ ಮೇಲ್ಗಡೆಗೆ ನೆಕ್ ಇದೆ ಅಲ್ವಾ, ನೆಕ್ ಇಂದ ಮೇಲ್ಗಡೆಗೆ ಒಂದು ಕರೆಕ್ಟ್ ಆಗಿ ಒಂದು 3/8 ಅಷ್ಟು ಕಾಣಬೇಕು ಲೂಫ್. ಆ ಲೆವೆಲ್ ನೋಡ್ಕೊಂಡು ಮತ್ತೆ ಮಧ್ಯದಲ್ಲಿನೂ ಅಷ್ಟೇ ಕರೆಕ್ಟ್ ಆಗಿ 1/8 ಗ್ಯಾಪ್ ಅನ್ನೋದು ಇರಬೇಕು. ಆ ರೀತಿ ನೋಡ್ಕೊಂಡು ಈ ಲೂಫ್ ಅನ್ನೋದು ಫುಲ್ಲು ನೆಕ್ ಫುಲ್ಲು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಓನ್ಲಿ ಬಾಟಮ್ ಸೈಡ್ ವಿ ಶೇಪ್ ಇದೆ ಅಲ್ವಾ ಅಲ್ಲಿ ಮಾತ್ರ. ಈಗ ಈ ಲೂಫ್ ಎಲ್ಲ ಬಾಟಮ್ ಸೈಡ್ ಅಟ್ಯಾಚಿಂಗ್ ಅನ್ನೋದಾಯ್ತಲ್ವಾ, ಈಗ ಅದನ್ನೇ ಟಾಪ್ ಸೈಡ್ ಟರ್ನಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನ. ಈಗ ನಾವು ಮೇಲ್ಗಡೆ ಅಟ್ಯಾಚಿಂಗ್ ಮಾಡಿದ್ವಿ, ಈಗ ಬಾಟಮ್ ಸೈಡ್ಗೆ ತಿರುಗಿಸ್ಬಿಟ್ಟು, ಯಾಕಂದ್ರೆ ಈ ಮೂತಿ ಬಂದಿದ್ದಾನ ಬಾಟಮ್ ಸೈಡ್ಗೆ ಈ ಲೂಫ್ ಇಂದ ಕರೆಕ್ಟ್ ಆಗಿ ಒಂದು ಅರ್ಧ ಇಂಚ್ ಅಷ್ಟು ಗ್ಯಾಪ್ ಇರೋ ತರ ನೋಡ್ಕೊಂಡು ಇಲ್ಲಿನೂ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ. ಇಲ್ಲಿನೂ ಅಷ್ಟೇ ಒಂದು ಲೂಪ್ ಸೆಂಟರ್ ಗ್ಯಾಪ್ ಬಂದಿದ್ದಾನ ನಮ್ಗೆ ಒಂದು 1/8 ಅಷ್ಟು ಇರಬೇಕು. ಆ ರೀತಿ ನೋಡ್ಕೊಂಡು ನಾನಿಲ್ಲಿ ಲೂಫ್ ಅನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಮೇಲ್ಗಡೆಯಿಂದ ಅರ್ಧ ಇಂಚ್ ಗ್ಯಾಪ್ ಇರ್ತದೆ. ಇವಾಗ ಈ ಲೂಪ್ ಇಲ್ಲಿ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ನಮ್ಗೆ ಈ ಎಕ್ಸ್ಟ್ರಾ ಲೂಪ್ ಅನ್ನೋದು ಲೆಂತ್ ಇರ್ತದೆ, ಅದು 1/8 ಮಾರ್ಜಿನ್ ಅನ್ನೋದು ಬಿಟ್ಕೊಂಡ್ಬಿಟ್ಟು ಫುಲ್ಲು ನೀಟಾಗಿ ಒಂದೇ ಲೆವೆಲ್ ಬರೋ ತರ ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ ಲೂಪ್ಗಳನ್ನ. ಈಗ ಕಟ್ ಆದ್ಮೇಲೆ ಇದನ್ನ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನೆ, ಸೈಡಿಗೆ ತೆಗೆದು ಮಾಡ್ಕೋರಿ. ಈಗ ನಾನು ಬಾಡಿ ಫ್ಯಾಬ್ರಿಕ್ ಒಂದು 2 ಇಂಚ್ ಇರೋ ಬಟ್ಟೆ ಅನ್ನೋದು ತಗೊಂಡಿದ್ದೇನೆ. ನಾನು ಅದನ್ನ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಬಿಟ್ಟು ಇಲ್ಲಿ ಕಿನಾರಿ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಇದು ಬಂದಿದ್ದೇನೆ ನಮ್ಗೆ ಇಲ್ಲಿ ವಿ ಶೇಪ್ ಅಲ್ಲಿ ಬೇಕು, ಸೈಡ್ ಅಲ್ಲಿನೂ ಆರ್ಮಲ್ ಸೈಡ್ಗೆ ಬೇಕಾಗತ್ತೆ. ಅಷ್ಟು ಉದ್ದ ನೋಡ್ಕೊಂಡು ರೆಡಿ ಅನ್ನೋದು ಮಾಡ್ಕೋಬಿಡಿ. ಈಗ ಒಂದು ಸೈಡ್ ಸ್ಟಿಚ್ ಆಯ್ತಲ್ವಾ, ಇನ್ನೊಂದು ಸೈಡ್ ಅಷ್ಟೇ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕೋರೆ. ಅವಾಗ ನಮ್ಗೆ ಈ ಪ್ಯಾಚ್ ಕರೆಕ್ಟ್ ಆಗಿ 1/2 ಇಂಚ್ ಅನ್ನೋದು ರೆಡಿ ಅನ್ನೋದು ಆಗ್ಬಿಡ್ತದೆ. ಒಂದೇ ಲೆವೆಲ್ ಇರೋ ತರ ನೋಡ್ಕೊಂಡು ಮಾಡ್ಕೊರಿ ಪ್ಯಾಚ್ ಅನ್ನು. ಈಗ 2 ಕಡೆನೂ ಸ್ಟಿಚ್ ಆಯ್ತಲ್ವಾ, ಈಗ ತೆಗೆದುಕೊಂಡಿದ್ದಾನ. ಈಗ ಬಾಡಿ ಅನ್ನೋದು ತಗೊಂಡು ಇವಾಗ ಏನು ಲೂಫ್ ಅಟ್ಯಾಚಿಂಗ್ ಮಾಡಿದ್ರು ಅಲ್ಲಿ ಮಾರ್ಜಿನ್ ಅನ್ನೋದು ಕಾಣಿಸ್ತಾ ಇರುತ್ತೆ, ಆ ಕಚ್ಚ. ಓಕೆ, ಆ ಕಚ್ಚ ಕಾಣಬಾರ್ದಂತ ನಾನು ಇವಾಗ ಈ ಪ್ಯಾಚ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ. ನೀವು ಲೇಸ್ ಬೇಕಾದ್ರೂ ಇಲ್ಲಿ ಅಟ್ಯಾಚಿಂಗ್ ಮಾಡ್ಕೋಬಹುದು. ಓಕೆ, ನಾನು ಈ ಪ್ಯಾಚ್ ಬದಲಿಗೆ ಲೇಸನ್ನು ನೀವು ಯೂಸ್ ಮಾಡಿಬಿಟ್ಟು ಮಾಡ್ಕೋಬಹುದು. ನಾನು ನಿಮ್ಗೆ ಅಡಿಷನಲ್ ಆಗಿ ಇನ್ನೊಂದು ಮೆಥಡ್ ಅನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಕಡೆ ಸ್ಟಿಚ್ ಆಗುತ್ತಲ್ಲ, ಇನ್ನೊಂದು ಕಡೆನೂ ಸೇಮ್ ಇದೇ ರೀತಿ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಇದು ಹಾಕೊಂಡಾದ್ಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನೆ, ಸೈಡಿಗೆ ತಗೊಂಡು ಮಾಡ್ಕೊರಿ. ಈಗ ನಾನು ಮತ್ತೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಒಂದು 3 ಇಂಚ್ ಬಿಡ್ತಿರೋ ಫ್ಯಾಬ್ರಿಕ್ ಅನ್ನೋದು ತಗೊಂಡಿದ್ದೇನೆ. ಅದನ್ನು ಮಧ್ಯಕ್ಕೆ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಸ್ಟಿಚ್ ಅನ್ನೋದು ಹಾಕೊಂಡೆ. ಈಗ ಒಂದ್ ಸೈಡ್ ಸ್ಟಿಚ್ ಆದ್ಮೇಲೆ ಮತ್ತೆ ಅದನ್ನು ನಾನು ಫ್ರಿಲ್ಸ್ ಅನ್ನೋದು ರೆಡಿ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಫ್ರಿಲ್ಸ್ ವಿಡ್ತ್ ಅಂಡ್ ಡೆಪ್ತ್ ಎರಡು ಬಂದಿದ್ದಾನ ನಮ್ಗೆ 1/4 ಇಂಚ್ ಇರ್ತದೆ. ಇದೇ ರೀತಿ ಆರ್ಮಲ್ ಸರ್ಕಲೇಷನ್ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಂಡು ಅಷ್ಟು ಉದ್ದ ಈ ಫ್ರಿಲ್ಸ್ ಅನ್ನೋದು ರೆಡಿ ಮಾಡ್ಕೊಬಿಡಿ 2 ಸೈಡ್ಗೂ. ಈಗ ಇದು ಅಟ್ಯಾಚ್ ಆದ್ಮೇಲೆ ನಮ್ಗೆ ಕರೆಕ್ಟ್ ಆಗಿ ಒಂದು ಮೆಜರ್ಮೆಂಟ್ ಅನ್ನೋದು ಬರ್ಬೇಕಲ್ವಾ, ಅದಕ್ಕೋಸ್ಕರ ಒಂದು ಸ್ಟ್ರೈಟ್ ಆಗಿ ಫ್ರಿಲ್ಸ್ ಅನ್ನೆಲ್ಲ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತಾ ಇದೀನಿ, ಎಕ್ಸ್ಟ್ರಾ ಕಚ್ಚಾ ಇರೋದ್ರಲ್ಲ. ಈ ಕಟ್ ಆದ್ಮೇಲೆ ಬಾಡಿ ಅನ್ನೋದು ತಗೊಂಡಿದ್ದಾನ. ಫ್ರಿಲ್ಸ್ ಬಂದಿದ್ದಾನ ನೆಕ್ ಸೈಡ್ ತಿರ್ಕೊಂಡಿರ್ತದೆ, ಅಟ್ಯಾಚಿಂಗ್ ಬಂದಿದ್ದಾನ ಆರ್ಮಲ್ ಸೈಡ್ ಇರ್ತದೆ. ಆ ರೀತಿ ನೋಡ್ಕೊಂಡು ಈ ಫ್ರಿಲ್ಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಇಲ್ಲಿ ಶೇಪ್ನು ಅಷ್ಟೇ ಕರೆಕ್ಟ್ ಆಗಿ ಒಂದು ಶೇಪ್ ಬರೋ ತರ ನೋಡ್ಕೊಂಡು ಫ್ರಿಲ್ಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಒಂದು ಕಡೆ ಅಟ್ಯಾಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯ್ತಲ್ವಾ, ಇನ್ನೊಂದು ಕಡೆಗೆ ಇದನ್ನ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಮಾರ್ಕ್ ಮಾಡ್ಕೊಂಡು ಆ ಲೆವೆಲ್ಗೆ ಅಲ್ಲಿಂದ ಈ ಅಟ್ಯಾಚಿಂಗ್ ಅನ್ನೋದು ಶುರು ಮಾಡ್ಕೊರಿ. ಕರೆಕ್ಟಾಗಿ ಆ ಕಡೆ ನಮ್ಗೆ ಶೇಪ್ ಹೆಂಗ್ ಬಂದೈತೋ ಈ ಕಡೆನೂ ಸೇಮ್ ಅದೇ ರೀತಿ ಶೇಪ್ ಅನ್ನೋದು ಬರ್ಬೇಕಾಗತ್ತೆ. ಆ ರೀತಿ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಈ ಕಡೆನೂ ಅಟ್ಯಾಚಿಂಗ್ ಐತಲ್ವಾ, ನಮ್ಗೆ ಎಕ್ಸ್ಟ್ರಾ ಇರೋ ಫ್ರಿಲ್ಸ್ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಅದನ್ನು ಒಂದು ಶೇಪ್ ಅನ್ನೋದು ತಗೊಬಂದಿದ್ದೀನಿ. ಈಗ ಇದಕ್ಕೆ ಮುಂಚೆ ನಾವು ಪ್ಯಾಚ್ ಅನ್ನೋದು ರೆಡಿ ಮಾಡಿದಲ್ವಾ 1/2 ಇಂಚದು, ಅದನ್ನ ಸೇಮ್ ಮಾಡಕ್ಬಿಟ್ಟು ನಾನು ಇಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇವಾಗ ಈ ಅಟ್ಯಾಚಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ನಮ್ಗೆ ಫ್ರಿಲ್ಸ್ ಕರೆಕ್ಟಾಗಿ ಬಂದಿದೆ, 1 ಇಂಚಿಗೆ ಅನ್ನೋದು ರೆಡಿ ಅನ್ನೋದು ಆಗಿರ್ತದೆ. ಆ ಲೆವೆಲ್ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಒಂದು ಕಡೆ ಸ್ಟಿಚ್ ಆಯ್ತಲ್ವಾ, ಇನ್ನೊಂದು ಕಡೆಗೂ ಸೇಮ್ ಇದೇ ರೀತಿ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ಇನ್ನೊಂದು ಸೈಡ್ ಪ್ಯಾಚನ್ನು ಸೇಮ್ ಇದೇ ರೀತಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ 2 ಕಡೆ ಪ್ಯಾಚ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೀನಿ, ಸೈಡಿಗೆ ತೆಗೆದು ಮಾಡ್ಕೊರಿ. ಈಗ ನಾನು ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ 1 ಇಂಚ್ ವಿಡ್ತ್ ಫ್ಯಾಬ್ರಿಕ್ ಅನ್ನೋದು ತಗೊಂಡಿದ್ದೇನೆ. ಅದಕ್ಕೆ ಮಧ್ಯಕ್ಕೆ ಪೈಪಿಂಗ್ ಥ್ರೆಡ್ ಅನ್ನೋದು ಮಾಡಕ್ಬಿಟ್ಟು ಆ ಥ್ರೆಡ್ ಪಕ್ಕದಲ್ಲಿ ನಾನು ಸ್ಟಿಚ್ ಅನ್ನೋದು ಹಾಕೊಂಡಿದ್ದೀನಿ. ಅಂದ್ರೆ ಥ್ರೆಡ್ ಪೈಪಿಂಗ್ ಅನ್ನೋದು ನನಗೆ ರೆಡಿ ಆಗ್ಬಿಡ್ತದೆ. ನಮ್ಗೆ ಎಷ್ಟು ಲೆಂತ್ ಬೇಕನ್ನೋದು ನೋಡ್ಕೊಂಡು ಅಷ್ಟು ಲೆಂತ್ ಅನ್ನೋದು ರೆಡಿ ಮಾಡ್ಕೊರಿ. ಈಗ ಬಾಡಿ ಅನ್ನೋದು ತಗೊಂಡಿದ್ದೇನೆ, ಬಾಟಮ್ ಸೈಡ್ ಕರೆಕ್ಟಾಗಿ ಒಂದು 1/2 ಇಂಚ್ ಮಾರ್ಜಿನ್ ಇರೋ ತರ ನಾನು ಈ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ.
ಈಗ ಒಂದು ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ತಗೊಂಡಿದ್ದಾನೆ ಆ ಪೈಪಿಂಗ್ ಮೇಲೆ ಮಡಗ್ಬಿಟ್ಟು ಈಗ ಪೈಪಿಂಗ್ ಅಟ್ಯಾಚಿಂಗ್ ಮಾಡೋಕೆ ಸ್ಟಿಚ್ ಹಾಕಿದಲ್ವಾ ಸೇಮ್ ಆ ಸ್ಟಿಚ್ ಮೇಲೆ ಸ್ಟಿಚ್ ಹಾಕೋದು ಹಾಕಿದ್ವಿ ಅಂದ್ರೆ ನಮ್ಗೆ ಈ ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಆಗ್ಬಿಡ್ತದೆ. ಓಕೆ, ಈಗ ಅಟ್ಯಾಚಿಂಗ್ ಆದ್ಮೇಲೆ ನಾನು ಮತ್ತೆ ಅದನ್ನು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಬಾಡಿ ಮಾರ್ಜಿನ್ ಎಲ್ಲ ಅದ್ರ ಒಳಗಡೆ ಹೋಗೋ ತರ ಮಾಡಕ್ಬಿಟ್ಟು ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಈಗ ಇದಾದ್ಮೇಲೆ ಈಗ ಲೈನಿಂಗ್ನೆಲ್ಲ ಎಕ್ಸ್ಟ್ರಾ ಲೈನಿಂಗ್ ಒಳಗಡೆ ತಳ್ಬಿಟ್ಟು ಪೈಪಿಂಗ್ ಪಕ್ಕದಲ್ಲಿ ಒಂದು ಎಡ್ಜ್ ಕಿನಾರಿನ ಹಾಕೋಬಿಡ್ತೀನಿ. ಈ ಎಡ್ಜ್ ಕಿನಾರಿ ಮುಗಿದಾದ್ಮೇಲೆ ಬೀಡ್ಸ್ ಅನ್ನೋದು ತಗೊಂಡಿದ್ದೇನೆ ನಾನು. ಈಗ ಬೀಡ್ಸ್ ಅನ್ನೋದು ಎಮ್ಮಿಂಗ್ ನೀಡಲ್ ಮುಖಾಂತರ ನಾನು ಹಾಕೊಂತ ಇದ್ದೀನಿ. ಈಗ ಕೆಳಗಡೆಯಿಂದ ಹಾಕೊಂಡು ಓಕೆ, ಇದು ಲೂಫ್ ಇಂದ ಲೂಫ್ಗೆ ಹಾಕೋರಿ. ಓಕೆ, ಈಗ ಈ ಕಡೆ ಲೂಫ್ ಇದೆ ಅಲ್ವಾ, ಆ ಲೂಫ್ ಇಂದ ಮತ್ತೆ ಈ ಕಡೆ ಲೂಫ್ಗೆ ಅಂದ್ರೆ ಕೆಳಗಡೆ ಹೋಗೋದು ಬೇಡ, ಇದು ಬಂದ್ಬಿಟ್ರೆ ಸ್ಟ್ರೈಟ್ ಮೇಲ್ಗಡೆನೆ ಕಂಟಿನ್ಯೂ ಆಗೋ ತರ ನೋಡ್ಕೊಂಡು ಮಾಡ್ಕೋರಿ. ಅವಾಗ ನಮ್ಗೆ ಏನಾಗತ್ತೆ ಅಂದ್ರೆ ಈ ಲೂಫ್ ಬಂದಿದ್ದನ್ನ ನಮ್ಗೆ ಆ ಬೀಡ್ಸ್ ರೌಂಡ್ ಇರೋ ತರ ಕಾಣಿಸುತ್ತೆ. ಅದೇ ರೀತಿ ಮೇಲ್ಗಡೆನೂ ಅಷ್ಟೇ. ಈಗ ಲೂಪ್ ಸೆಂಟ್ರಿಗೆ ಹಾಕೊಂಡು ಅದ್ರ ಮಧ್ಯಕ್ಕೆ ಬೀಡ್ಸ್ ಹಾಕೋಬಿಟ್ಟು ಇವಾಗ 2 ಲೂಫ್ಗೂ ಚುಚ್ಕೊಂಡಿದೆ ಅಂದ್ರೆ ಅದ್ರ ಮಧ್ಯಕ್ಕೆ ಬೀಡ್ಸ್ ಅನ್ನೋದು ಹಾಕೊಂಡಿದೀವಿ ಅಂದ್ರೆ ನಮ್ಗೆ ಇದು ಬೀಡ್ಸ್ ಸುತ್ತ ಈ ಡೋರಿ ಅನ್ನೋದು ಇರೋ ತರ ನಮ್ಗೆ ಕಾಣಿಸುತ್ತೆ. ಓಕೆ, ಇದೇ ರೀತಿ ಎಲ್ಲ ಫುಲ್ಲು ಫಿನಿಶಿಂಗ್ ಅನ್ನೋದು ಮಾಡ್ಕೋರಿ. ಈಗ ನಮಗೆ ಟೋಟಲ್ ಬೀಡ್ಸ್ ಕಂಪ್ಲೀಟ್ ಅನ್ನೋದು ಆದ್ಮೇಲೆ ನಮಗೆ ಫಿನಿಶ್ ಆದ್ಮೇಲೆ ಲುಕ್ ಅನ್ನೋದು ಈ ರೀತಿನಲ್ಲಿ ಇರ್ತದೆ. ಸ್ನೇಹಿತರೆ, ನಾನು ಹೊಸ ಡಿಸೈನ್ ಅನ್ನೋದು ನಾನು ನಿಮ್ಮ ಮುಂದ್ಗಡೆ ತಗೊಬಂದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ಕಟಿಂಗ್ ಅಲ್ಲಿ ಆಗ್ಬೋದು, ಈ ಸ್ಟಿಚಿಂಗ್ ಅಲ್ಲಿ ಆಗ್ಬೋದು. ನಿಮ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡ್ಕೊರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಓಕೆ, ಬಾಯ್.